ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಬಸವಾದಿ ಪ್ರಮಥರ ದಿವ್ಯ ಪರಂಪರ
ಛಲದವರು ನಮ್ಮ ಬಾಳ ಕಣಕಣವೋ ಬಸವ ಪಾದ ಕರ್ಪಣ ನಮ್ಮ ಚಂದ ತನುಮನವೋ ನಾಡಹಿತಕ್ಕೆ ತರ್ಪಣ ಹೇ ಶರಣ ಬಂಧುಗಳೇ ಜಾತಿ ಮತ ಪಂಥಗಳ ಕೀಳು ಭಾವ ಅಳಿಸುವ ಭಿನ್ನ ಭೇದ ಮರೆತು ಬಾಳುವ ಪ್ರೇಮ ಭಾವ ಬೆಳೆಸುವ ಶಾಂತಿ ಸ್ನೇಹ ಪ್ರೇಮ ಸಮತೆ ಅಂಗವಿಸಿ ಬಾಳುವ ಬಸವ ಧರ್ಮ ಪ್ರಣತೆಯುರಿಗೆ ಬಾಳ ತೈಲ ಬೆರೆಯುವ ಬಸವ ಧರ್ಮ ಪ್ರಣತೆಯುರಿಗೆ ಬಾಳ ತೈಲ ಬೆರೆಯುವ ಹೇ ಶರಣ ಬಂಧುಗಳೇ ಬಸವ ಧ್ವಜವು ಹಾರುತ್ತಿದೆ ಕ್ರಾಂತಿ ಕಹಳೆ ಮೊಳಗುತ್ತಿದೆ ಬನ್ನಿ ಬನ್ನಿ ಬನ್ನಿರೆಲ್ಲ ಭೇದ ಭಾವ ತೊಳೆದೀಗ ಭೇದ ಭಾವ ತೊಳೆದೀಗ ಹೇ ಶರಣ ಬಂಧುಗಳೇ ಈಗ ಎಲ್ಲ ನಿಂತಿದ್ಕೊಂಡಿದ್ರಿ ಘೋಷಣೆ ಮಾಡ್ತೀವಿ. ನಾಡಿನ ಅಷ್ಟೇ ಅಲ್ಲ, ಕನ್ನಡ ನಾಡಿನ ಅಷ್ಟೇ ಅಲ್ಲ, ಮಹಾರಾಷ್ಟ್ರ ಮತ್ತು ಇಡೀ ಭಾರತ ದೇಶನ ಈ ಸೋಷಿಯಲ್ ಮೀಡಿಯಾ ಮೂಲಕ ಇಡೀ ಜಗತ್ತಿಗೆ ಹೋಗ್ತಾ ಇದೆ. ಮಾತಾಡಿದವರು ಶಾಂತಿ ಧ್ವನಿ ಒಳಗಿಟ್ಟಿದೆ ಅಂದಿದ್ರು, ನಾನು ಇವತ್ತು ಕ್ರಾಂತಿ ಧ್ವನಿ ಒಳಗಿಟ್ಟಿದೆ ಅಂತ ಹೇಳಿದ್ರಿ. ಆ ಕ್ರಾಂತಿ ಧ್ವನಿಯನ್ನು ನೀವೆಲ್ಲ ಒಳಗಿಸಿದ್ರೆ ಇಡೀ ಜಗತ್ತಿಗೆ ಸಂದೇಶ ಹೋಗ್ತದೆ. ಎರಡು ಕೈ ಮ್ಯಾಲೆ ಎತ್ತಿ ಘೋಷಣೆಗಳನ್ನ ಕೂಗಿ ವಿಶ್ವಗುರು ಬಸವಣ್ಣನವರಿಗೆ ದಯವಿಟ್ಟು ವಿನಂತಿ. ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ, ಲಿಂಗಾಯತ ಧರ್ಮಕ್ಕೆ, ಮಹಾಗಣನಾಯಕರ ಸಂಸ್ಮರಣೋತ್ಸವಕ್ಕೆ, ಪರಮ ಪೂಜ್ಯ ಅಪ್ಪಾಜಿಯವರ ಸತ್ಸಂಕಲ್ಪಕ್ಕೆ, ಪರಮ ಪೂಜ್ಯ ಮಾತಾಜಿಯವರ ಸತ್ಸಂಕಲ್ಪಕ್ಕೆ, ಭಾರತ ದೇಶ, ಭಾರತ ದೇಶ ಲಿಂಗಾಯತ ಬಸವದಳದ ವ್ಯಕ್ತಿ, ಬಸವದಳದ ವ್ಯಕ್ತಿ, ಕಟ್ಟುವೆವು ನಾವು ಕಟ್ಟುವೆವು, ಬೇಕೇ ಬೇಕು, ಬೇಕೇ ಬೇಕು, ಲಿಂಗಾಯತ ಧರ್ಮ, ಲಿಂಗಾಯತ ಧರ್ಮ, ನಮ್ಮ ಧರ್ಮ, ನಮ್ಮ ಧರ್ಮ, ಲಿಂಗಾಯತ ಧರ್ಮ ಬೇಕೇ ಬೇಕು. ಜಯತು ಕರುಣಾ ಸಿಂಧು ಭಜಕ ಜನ ಬಂಧು ಜಯ ಗೀತದಾಯಕ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ. ಜೈ ಗುರು ಬಸವೇಶ್ವರ ಮಹಾದೇವ. ಶರಣು ಶರಣಾರ್ಥಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ದಿವ್ಯ ಸಾನ್ನಿಧ್ಯ ವಹಿಸಿದಂತಹ ಬಸವರಾಜ ಪೂಜೆಯಲ್ಲಿ ದಿವ್ಯ ಸಮ್ಮುಖವನ್ನು ವಹಿಸಿದಂತಹ ತಾಯಿ ಮಾತೆ ಮಹಾ ಸತ್ಯದೇವಿಯವರಲ್ಲಿ
ಮತ್ತು ಪೂಜ್ಯರಾದಂಥ ಬಸವಪ್ರಭು ಸ್ವಾಮೀಜಿಯವರಲ್ಲಿ ಮತ್ತು ಹಿರಿಯರು ಹಿರಿಯ ಸಾಹಿತ್ಯಗಳು ಅನುಭವಿಗಳಾದಂಥ ಮಾನ್ಯ ಪೂಜ್ಯರಾದಂಥ ಸಿ ಎಚ್ ನಾಗರಾವ್ ಅವರಲ್ಲಿ, ಕೆ ಎಂ ಹೇಮಯ್ಯ ಸ್ವಾಮಿ ಅವರಲ್ಲಿ ಮತ್ತು ಶಿವಪಕ್ಷಪ್ಪ ಸಿಂಗ್ನಾಳ್ ಅವರಲ್ಲಿ, ಮನೋಹರ್ ಅವರಲ್ಲಿ ಮತ್ತು ವೇದಿಕೆಯ ಮೇಲಿದ್ದಂಥ ಎಲ್ಲ ಬಸವ ಬಂಧುಗಳಲ್ಲಿ ಬಸವ ಭಕ್ತರನ್ನೆಲ್ಲ ಶರಣ ಸಮರ್ಪಣೆ ಮಾಡಿ ಆಗಮಿಸಿದಂಥ ಎಲ್ಲ ಶರಣ ಬಂಧುಗಳೇ, ತಾಯಂದಿರೇ, ಸಹೋದರ ಸಹೋದರರು, ನಿಜವಾಗಿ ಗಂಗಾವತಿಯಲ್ಲಿ ಐತಿಹಾಸಿಕ ಕಾರ್ಯಕ್ರಮ ನಡೀತಾ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕಂದ್ರೆ ಅನೇಕ ಹಿರಿಯರ ಮಾರ್ಗದರ್ಶನದಲ್ಲಿ 38 ವರ್ಷಗಳ ಹಿಂದೆ ಈ ಕಾರ್ಯಕ್ರಮ ಅದ್ಭುತವಾಗಿ ನಾವು ಕೊಟ್ಟು ದೊಡ್ಡ ಕಾರ್ಯ ಅನೇಕ ಜನರಿಂದ ಅನ್ನುವಂಥ ಮಾತನ್ನ ನೋಡಬೇಕಾಗ್ತದೆ. ಜೊತೆಗೆ ಒಳ್ಳೆಯ ಸಾಹಿತ್ಯ ಇವತ್ತೇನಾದ್ರು ಪ್ರತಿಯೊಂದು ಅಂಗದಲ್ಲಿ ನಾವೇನಾದ್ರೂ ಪ್ರತಿಯೊಂದು ಹೆಜ್ಜೆ ಇಡಬೇಕಾಗಿದ್ದು ಸಹಿತ ವಚನ ಸಾಹಿತ್ಯ ಬಹಳ ಮುಖ್ಯ ಅನ್ನುವಂಥ ಮಾತನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಮುಖ್ಯವಾಗಿ ನಾವು ಬರುವಂತ ಸಂದರ್ಭದಲ್ಲಿ ನಾವು ಅನೇಕ ಹಿರಿಯ ಶರಣರ ಒಂದು ಚಿತ್ರಗಳನ್ನು ಹಾಕಿದ್ದೇವೆ. ವಚನ ಸಾಹಿತ್ಯ ಕಥದಲ್ಲಿದ್ದಾಗ ಆ ಸಾಹಿತ್ಯವನ್ನು ವಚನ ಸಾಹಿತ್ಯವನ್ನು ಉಳಿಸಬೇಕು, ವಚನ ಸಾಹಿತ್ಯವನ್ನು ಬಳಸಬೇಕು ಅನ್ನುವಂಥ ಕಾರ್ಯ ಮಾಡಿದಂಥ ಪೂಜ್ಯರಾದ ಹಾಗೂ ಹಳಗಟ್ಟಿಯವರನ್ನು ಸಹಿತ ನಾವು ನಡೆಸಬೇಕೆನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಮುಖ್ಯವಾಗಿ ನಾನು ಹೇಳಿಕೆ ಬರುತ್ತಾ ಇದ್ದೀನಿ. ಜೊತೆಗೆ ಇವತ್ತೇನಾದರೂ 12ನೇ ಶತಮಾನದಲ್ಲಿ ಇವ ನಾರವ ಎಂದರೆ ಇವ ನಮ್ಮವ ಅನ್ನುವಂಥ ಮನೋಭಾವನೆಯನ್ನ ಬೆಳೆಸಿದವರು ಪೂಜ್ಯರಾದ ಅಪ್ಪ ಬಸವಣ್ಣನವರು ಅನ್ನುವಂಥ ಮಾತನ್ನು ಸಹಿತ ನಾವು ಹೇಳಬೇಕಾಗ್ತದೆ. ಆದ ಕಾರಣ ಬಸವ ಕೇಂದ್ರ ಇರ್ಬೋದು, ಬಸವರ ಎಲ್ಲ ಬಸವ ಭಕ್ತರು ಇವತ್ತು ವಿಶೇಷವಾಗಿ ಗಂಗಾವತಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಸಹಿತ ಅನೇಕ ಬಸವ ಭಕ್ತರು ಆಗಮಿಸಿದ್ದೀರಿ. ನಿಮಗಾಗಿ ಸಹಿತ ವಿಶೇಷವಾದಂಥ ಶರಣಗಳನ್ನು ಸಮರ್ಪಣೆ ಮಾಡೋದ್ರ ಜೊತೆಗೆ ಇವತ್ತು ವಚನ ಸಾಹಿತ್ಯ ಇವತ್ತು ನಾನು ಒಂದು ಮನಸ್ಸು ಹಾಕಬೇಕಾದ್ರೆ ವಚನ ಸಾಹಿತ್ಯದಲ್ಲಿ ಇರುವಂತಹ ಒಂದು ಮಾತುಗಳನ್ನ ಇನ್ನೂ ನಾವು ಪಾಲನೆ ಮಾಡಕ್ ಆಗ್ತಾ ಇಲ್ಲ ಅನ್ನೋ ಆತಂಕ ವೈಯಕ್ತಿಕವಾಗಿ ನನ್ನನ್ನು ಕಾಡ್ತಾ ಇದೆ ಅನ್ನೋ ಮಾತನ್ನ ನಾನು ಮುಖ್ಯವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಎಷ್ಟು ಸರಳವಾಗಿದೆ ವಚನ ಸಾಹಿತ್ಯ ಅಂದ್ರೆ ಸಾಕಿಷ್ಟು ಹೇಳಿದೆ. ಅದು ಕಾಯಕ ಸ್ಥಾನದಲ್ಲಿ ದ್ವಾರದಲ್ಲಿ ಕಾಯಕವನ್ನು ಬಹಳ ಮುಖ್ಯವಾದಂಥ ಮನೋಭಾವನೆಯಿಂದ ಬೆಳೆಸಿಕೊಂಡವರು 12ನೇ ಶತಮಾನದ ಪೂಜ್ಯ ಅಪ್ಪ ಬಸವಣ್ಣನವರು ಅನ್ನುವಂಥ ಮಾತನ್ನು ಅವರ ಜೊತೆಗೆ ಅನೇಕ ಶರಣರು ಇವತ್ತು ಎಲ್ಲ ಸಮಾಜದಲ್ಲಿ ಮತ್ತು ಮಹಿಳೆಯರಿಗೆ ಸಮಾನತೆಯನ್ನು ಕೊಟ್ಟಂತ ಏನಾದರೂ ಅವತ್ತಿನ ಲೋಕಸಭೆಯಿಂದ 12ನೇ ಶತಮಾನದ ಲೋಕಸಭೆ ಅನ್ನುವಂಥ ಮಾತನ್ನು ಸಹಿತ ನಾವು ನೆನಪಿಸಿಕೊಳ್ಳಬೇಕಾಗ್ತದೆ. ಇವತ್ತು ಜೊತೆಗೆ ಆ ಶರಣರ ಜೊತೆಗೆ ಅಪ್ಪ ಬಸವಣ್ಣನ ಜೊತೆಗೆ ಅನೇಕರು ಪೂಜ್ಯರಾದ ಚನ್ನಬಸವಣ್ಣ ಮತ್ತು ಅಲ್ಲಮ ಪ್ರಭುಗಳು ಅನೇಕ ಅಕ್ಕಮಾದೇವಿ ಇವತ್ತು ಅವರ ಮಾತುಗಳನ್ನು ಕೇಳಿ ಸಾಕು ನಮ್ಮ ಮನಸ್ಸು ಒಂದು ಪರಿವರ್ತನೆ ಆಗ್ತದೆ, ಒಂದು ಧಾರ್ಮಿಕ ಭಾವನೆ ಬೆಳೆಸ್ತಕ್ಕಂಥ ಮಾತನ್ನು ಮುಖ್ಯವಾಗಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ. ಮತ್ತು ಗಂಗಾವತಿಯಲ್ಲಿ ನಮ್ಮ ಎ.ಕೆ. ಮಹೇಶ್ವರ್ ಇರ್ಬೋದು, ಬಸವರಾಜ್ ಇರ್ಬೋದು, ದಿಲೀಪ್ ಅವರು ಇರ್ಬೋದು, ಒಂದು ಭಾವನೆ ದೊಡ್ಡ ಕಾರ್ಯಕ್ರಮ ಗಂಗಾವತಿಯಲ್ಲಿ ಮಾಡಬೇಕು. ಜೊತೆಗೆ ವಿಶೇಷವಾಗಿ ಹಿಂದಿನ ಪೂಜೆ ತಾಯಿ ಮಾತೆ ಮಾಡಿರೋದನ್ನು ನಾವು ನೆನೆಸಬೇಕಾಗ್ತದೆ. ಅವ್ರು ಮಾಡಿದಂಥ ಕಾರ್ಯ ಅವರ ಸ್ಮರಣೋತ್ಸವ ಮಾಡೋದ್ರ ಜೊತೆಗೆ ಅವರ ಆದರ್ಶ, ಅವರ ತತ್ವ ಸಿದ್ಧಾಂತಗಳನ್ನ ಅವ್ರು ಮಾಡಿದಂಥ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಇನ್ನೂ ಇವತ್ತು ವಿಶೇಷವಾಗಿ ಶಕ್ತಿ ಬರ್ತದೆ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಇವತ್ತು ಅದು ಗಂಗಾವತಿ ಭಕ್ತರ ನಾಡು ಅಷ್ಟೇ ಅಲ್ಲ, ಇದು ಭಕ್ತಿಯ ನಾಡು ನಮ್ಮ ಗಂಗಾವತಿ. ಯಾಕೆಂದರೆ ದೊಡ್ಡ ದೊಡ್ಡ ಶರಣರಾಗಿದ್ದಾರೆ ಪೂಜ್ಯರಾದ ನಮ್ಮೆಲ್ಲರ ಗಂಗಾವತಿ ಆಡಳಿತ ದೇವ ಶ್ರೀ ಪೂಜ್ಯ ಶ್ರೀ ಚನ್ನಬಸವ ದಾಸೋಹಮೂರ್ತಿ ಪೂಜ್ಯ ಶ್ರೀ ಚನ್ನಬಸವ ಸ್ವಾಮಿಗಳು ನಡೆದಾಡಿದಂಥ ಪುಣ್ಯಭೂಮಿ ನಮ್ಮ ಗಂಗಾವತಿ ಮಾತನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುವುದರ ಜೊತೆಗೆ ಇವತ್ತು ಅದ್ದೂರಿಯಾಗಿ ಕಾರ್ಯಕ್ರಮ ನಡೀತಾ ಇದೆ. ಜೊತೆಗೆ ಇದಕ್ಕೆ ಚಾಲನೆಯನ್ನು ಸಹಿತ ಬೆಳಗ್ಗೆ ನಮ್ಮೆಲ್ಲರಿಗೂ ಮಾಜಿ ಸಂಸದರಾದಂಥ ಮಾನ್ಯ ಹೆಚ್ಚಿನ ಅವರು ಚಾಲನೆ ನಿಜವಾಗಿ ಬಹಳ ಸಂತೋಷ. ಯಾಕಂದ್ರೆ ಒಬ್ಬ ನಗರದ ಹಿರಿಯ ವ್ಯಕ್ತಿ ಇವತ್ತು ಅವ್ರ ಚಾಲನೆ ಕೊಡೋದಕ್ಕೆ ದೊಡ್ಡ ಕಾರ್ಯವನ್ನು ಮಾಡಿದ್ದಾರೆ. ನಿಜವಾಗಿ ಬಹಳ ಸಂತೋಷ ಅನ್ನುವಂಥ ಮಾತು ಈ ಸಂದರ್ಭದಲ್ಲಿ. ಹಾಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ತಾವು ಆಗಮಿಸಿದ್ದೀರಿ. ಯಾವ ಸಹಿತ ಏನು
ಸಾರ್ವಜನಿಕವಾಗಿ ನಾನು ಬೇಡಿಕೆ ಬಯಸ್ತಾ ಇದ್ದೀನಿ. ಯಾಕಂದ್ರೆ ಗಂಗಾವತಿ ಅಂದ್ರೆ ಸಾಕು, ಗಂಗಾವತಿ ಅನೇಕ ಸಂದರ್ಭದಲ್ಲಿ ನೀವು ನೋಡಿ, ಇವತ್ತು ಏನಾದರೂ ಒಂದು ಒಳ್ಳೆಯ ಭಾವನೆ ಇದ್ರೆ, ಏನಾದರೂ ಒಂದು ಧಾರ್ಮಿಕ ಭಾವನೆ ಇದ್ರೆ, ಏನಾದರೂ ಒಂದು ಭಕ್ತಿ ಬೀಳಿದ್ರೆ ಅದು ನಮ್ಮ ಗಂಗಾವತಿ ಅಂತ ಮಾತು ನಾವು ಇವತ್ತು ಹೇಳೋದ್ರ ಜೊತೆಗೆ ಅನೇಕ ಶರಣರು ಅನೇಕ ಸಂತರು ಮಹಾತ್ಮರು ನಡೆದಾಡಿದಂತಹ ಪುಣ್ಯ ಭೂಮಿ ನಮ್ಮ ಗಂಗಾವತಿ ಅನ್ನುವಂಥ ಹೇಳಿ ವಿಶೇಷವಾಗಿ ಬಸವ ಪ್ರವಾಗ ಬಸವ ಕೇಂದ್ರದವರು ವಿಶೇಷವಾಗಿ ಕಾರ್ಯಕ್ರಮ ನೀವು ಮಾಡಿದ್ದೀರಿ. ನಿಮ್ಮ ಜೊತೆ ನಾವಿದ್ದೇವೆ ಅನ್ನೋದಕ್ಕಿಂತ ನಮಗೂ ಒಂದು ಸಂತೋಷ ಇದೆ. ನೀವು ನಮ್ಮಂತವ್ರು ಕರೆದು ನಮ್ಮ ಅನಿಸಿಕೆಗಳನ್ನು ಹೇಳಿಸೋ ಜೊತೆಗೆ ನಮಗೂ ಧಾರ್ಮಿಕ ಭಾವನೆಯಲ್ಲಿ ಬದಲಾವಣೆ ಇರುವಂತಹ ಮಹತ್ವವಾದಂಥ ಕಾರ್ಯವನ್ನ ಬಸವ ಕೇಂದ್ರ ಬಸವಣ್ಣ ಮಾಡಿದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಎಲ್ಲರಿಗೂ ಸಹಿತ ಪ್ರಸಾದ ವ್ಯವಸ್ಥೆ ಇದೆ. ಜೊತೆಗೆ ನಮ್ಮ ಅನೇಕ ಬಸವ ವರ್ಗದವರು ನನಗೆ ಅನಿಸ್ತದ ಅವ್ರು ಯಾರ ಕಡೆಯಿಂದ ಏನು ₹1 ತಗೊಂಡಿಲ್ಲ. ನನ್ನ ಮನೆಯಲ್ಲ ಹೇಳಿದ್ರು ಸರ್ ನಾವು ಏನು ದುಡ್ಡು ನೀವು ಬಂದು ಭಾಗವಹಿಸಿ ಅಂದ್ರೆ ಎಷ್ಟು ಒಳ್ಳೆಯ ಭಾವನೆ ಇದೆ ಅಂದ್ರೆ ತಾವು ನಮ್ಮ ಕೈಯಲ್ಲಿ ಸ್ವಲ್ಪ ದುಡ್ಡು ಹಾಕಿ ವ್ಯವಸ್ಥೆ ಮಾಡಿದಂತ ಅಕ್ಕಿ ನಮ್ಮ ಬಸವ ಕೇಂದ್ರದ ಒಳ್ಳೆ ಹೆಮ್ಮೆಯಿಂದ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ಜೊತೆಗೆ ಎಲ್ಲರಿಗೂ ವಿಶೇಷವಾದ ಶಕ್ತಿಯನ್ನ ಆ ಬಸವಣ್ಣ ನೀಡಿ ರೈತರ ಮುಖದಲ್ಲಿ ಹಸನ್ಮುಖಿಯಾಗಿ ಆ ರೈತರ ಬದುಕು ಒಂದು ಒಳ್ಳೆಯದಾಗಲಿ, ಸಾರ್ವಜನಿಕರಿಗೆ ಮತ್ತು ಮಹಿಳೆಯರಿಗೆ ಯುವಕರಿಗೆ ಆ ಬಸವಣ್ಣ ಹೆಚ್ಚಿನ ಶಕ್ತಿಯನ್ನು ನೀಡಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಸಮಾವೇಶ ಈ ಒಂದು ಏನು ಸ್ಮರಣೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದೆ ಅನ್ನುವಂಥ ಮಾತನ್ನು ಹೇಳಿ ಜೊತೆಗೆ ನನಗೂ ಸಹಿತ ಈ ಸಮಾರಂಭದಲ್ಲಿ ಕರೆಯುವ ಮುಖಾಂತರ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಬಸವ ಕೇಂದ್ರ ಬಸವ ವರ್ಗದ ಎಲ್ಲ ಸದಸ್ಯರು ನನ್ನ ಶರಣಗಳನ್ನು ಸಮರ್ಪಣೆ ಮಾಡಿ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಶರಣ.